ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಗೆಳೆಯರೇ, ಎರಡನೇ ಹಂತದ SIR ಪ್ರಕ್ರಿಯೆ ಬಿರುಸಿನಿಂದ ನಡೀತಾ ಇದೆ. ಅದೇ ಕಾರಣಕ್ಕೆ ಇಡೀ ಭಾರತ ಮುಂದಿನ ಚುನಾವಣೆ ನಡೆಯೋ ತಮಿಳುನಾಡು ಮತ್ತು ಬಂಗಾಳದ ಕಡೆಗೆ ನೋಡ್ತಾ ಇದ್ರೆ, ಇದೇ ಸಮಯದಲ್ಲಿ ಉತ್ತರ ಪ್ರದೇಶದಿಂದ ಶಾಕಿಂಗ್ ಸುದ್ದಿ ಬರ್ತಾ ಇದೆ. ಯೋಗಿ ನಾಡಲ್ಲಿ ಸುಮಾರು 3 ಕೋಟಿ ನಕಲಿ ಮತಗಳು ಸಿಕ್ಕಿವೆ ಅನ್ನೋದನ್ನ ಚುನಾವಣಾ ಆಯೋಗ ತೆರೆದು ಇಡ್ತಾ ಇದೆ. ಇದು ನಾವೆಲ್ಲರೂ ಆತಂಕವನ್ನ ಪಡಲೇಬೇಕಾದ ವಿಚಾರ. ಇಷ್ಟೆಲ್ಲ ಶುದ್ಧೀಕರಣ ಮುಂದಿನ ಉತ್ತರ ಪ್ರದೇಶ ಚುನಾವಣೆಯಲ್ಲಿ ಎಲ್ಲವನ್ನ ಬದಲಾವಣೆ ಮಾಡೋದು ಗ್ಯಾರಂಟಿ ಆಗ್ತಾ ಇದೆ. ಇದರ ಜೊತೆಗೆ ಅಸ್ಸಾಂ CM ಹಿಮಂತ ಬಿಸ್ವಾ ಶರ್ಮಾ ಅಕ್ರಮ ವಲಸಿಗರಿಂದ ಹೇಗಿದ್ದ ಅಸ್ಸಾಂ ಹೇಗೆ ಆಗಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅಕ್ರಮ ವಲಸಿಗರನ್ನ ನಿರಾಶ್ರಿತರು ಅಂತ ಗುರುತಿಸೋಕೆ ಆಗಲ್ಲ ಅಂತ ತೀರ್ಪನ್ನ ಕೊಟ್ಟಿದ್ದಕ್ಕೆ CJ ಸೂರ್ಯಕಾಂತ್ ಅವರ ವಿರುದ್ಧ ಪ್ರತಿಭಟನೆ ಶುರುವಾಗಿತ್ತು. ಅದಕ್ಕೆ ಈಗ ಸೂರ್ಯಕಾಂತ್ ಅವರೇ ಟಕ್ಕರ್ ಕೊಡ್ತಾ ಇದ್ರೆ, ಇನ್ನೊಂದು ಕಡೆ ಅಕ್ರಮ ವಲಸಿಗರಿಗೆ ಸೌಲಭ್ಯಗಳನ್ನ ಕೊಡಬೇಕು ಅಂತ ಹೇಳಿರೋದಕ್ಕೆ ಬಂಗಾಳದ ವಿಪಕ್ಷ ನಾಯಕ ಸುವೇಂದು ಅಧಿಕಾರಿ ಈಗ ತಿರುಗೇಟನ್ನ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಉತ್ತರ ಪ್ರದೇಶದಲ್ಲಿ ನಡೀತಾ ಇರೋದೇನೋ? ಹಿಮಂತ್ ಬಿಸ್ವಾ ಶರ್ಮಾ ತೆರೆದಿಟ್ಟ ಸತ್ಯ ಯಾವುದು? CJ ಸೂರ್ಯಕಾಂತ್ ಕೊಡ್ತಾ ಇರೋ ಟಕ್ಕರ್ ಹೇಗಿದೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ನಕಲಿ ಮತಗಳನ್ನು ತೆಗೆದು ಹಾಕ್ತಾ ಇರೋದು ಸಹಜ ಪ್ರಕ್ರಿಯೆ. ಈ ಹಿಂದೆಯಿಂದ ನಡೆದುಕೊಂಡ ಬರ್ತಾ ಇರೋದೇ ಅನ್ನೋದನ್ನ ಅಮಿತ್ ಶಾ ಸದನದಲ್ಲಿ ಹೇಳಿದ್ರು. ದಾಖಲೆಗಳ ಸಮೇತ SIR ಬಗ್ಗೆ ಮಾಹಿತಿಗಳನ್ನು ನೀಡಿದ್ರು. ಇಷ್ಟೆಲ್ಲ ಆದರೂ ಈಗ ಯಾಕೆ ಮಾಡಬೇಕು ಅನ್ನೋ ಪ್ರಶ್ನೆಗಳು ಕೆಲವರಿಂದ ಬರ್ತಾನೆ ಇರುತ್ತವೆ. ಬಿಹಾರ ಚುನಾವಣೆಯಲ್ಲಿ NDA ಗೆಲ್ಲೋದಕ್ಕೆ SIR ಕೂಡ ಪ್ರಮುಖವಾದ ಕಾರಣ ಅನ್ನೋದನ್ನ ಎಲ್ಲರೂ ಒಪ್ಪಿಕೊಳ್ಳಲೇಬೇಕು. NDA ಗೆದ್ದಿದೆ ಅಂತ ಇದೆಲ್ಲವೂ ಯಾವುದೋ ಗೋಲ್ಮಾಲ್ ಅಂತ ಹೇಳೋಕೆ ಆಗಲ್ಲ. ಯಾಕಂದ್ರೆ ಅಲ್ಲಿ ಡಿಲೀಟ್ ಆಗ್ತಾ ಇರೋದು ನಕಲಿ ಮತಗಳು ಮಾತ್ರ. ಈಗ ಬಂಗಾಳ ಹಾಗೆ ತಮಿಳುನಾಡಲ್ಲಿ SIR ನಡೀತಾ ಇದೆ. ಅಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ಯೋಚನೆ ಮಾಡುವಷ್ಟರಲ್ಲಿ ಉತ್ತರ ಪ್ರದೇಶದಿಂದ ಬರ್ತಾ ಇರೋ ಸುದ್ದಿ ಇಡೀ ದೇಶವನ್ನ ಬೆಚ್ಚಿ ಬೀಳೋ ಹಾಗೆ ಮಾಡ್ತಾ ಇದೆ. ಅದಕ್ಕೆ ಕಾರಣ ಅಂದ್ರೆ ಬಾಂಗ್ಲಾದ ಗಡಿಯಲ್ಲಿರೋ ಬಂಗಾಳವನ್ನ ಮೀರಿಸುವ ನಕಲಿ ಮತದಾರರ ಲೆಕ್ಕ ಉತ್ತರ ಪ್ರದೇಶದಲ್ಲಿ ಸಿಗ್ತಾ ಇದೆ. ಸುಮಾರು 2.9 ಕೋಟಿ ನಕಲಿ ಮತಗಳು ಉತ್ತರ ಪ್ರದೇಶದಲ್ಲಿ ಡಿಲೀಟ್ ಆಗೋದಕ್ಕೆ ರೆಡಿ ಆಗ್ತಾ ಇವೆ. ಇದನ್ನ ಚುನಾವಣಾ ಆಯೋಗವೇ ತೆರೆದಿಡ್ತಾ ಇದೆ. ಇಡೀ ಭಾರತದ ರಾಜಕೀಯವನ್ನೇ ಬದಲಿಸೋ ಉತ್ತರ ಪ್ರದೇಶ ದೊಡ್ಡ ರಾಜ್ಯ, ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರೋ ರಾಜ್ಯ ಕೂಡ ಹೌದು. ಹಾಗಾಗಿ ಇಷ್ಟೊಂದು ದೊಡ್ಡ ನಕಲಿ ಮತಗಳು ಸಿಕ್ಕಿರೋದ್ರಿಂದ ಆಶ್ಚರ್ಯ ಇಲ್ಲ ಅನ್ನೋದು ಸತ್ಯ. ಆದರೆ ಮತದಾರರ ಲೆಕ್ಕಕ್ಕೆ ನಕಲಿ ಮತಗಳನ್ನು ಲೆಕ್ಕ ಹಾಕಿದ್ರೆ ಅಲ್ಲಿ ಏನೆಲ್ಲ ಆಗಿರಬಹುದು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಬರೋಬ್ಬರಿ 80 ಲೋಕಸಭಾ ಕ್ಷೇತ್ರ, 403 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರೋ ದೊಡ್ಡ ರಾಜ್ಯದಲ್ಲಿ ಸುಮಾರು 15.44 ಕೋಟಿ ಮತದಾರರು ಇದ್ದಾರೆ ಅನ್ನೋದು ಇತ್ತೀಚೆಗೆ ಸಿಕ್ಕಿರೋ ವರದಿಗಳು. ಈಗ ಅದರಲ್ಲಿ 2.9 ಕೋಟಿ ಮತಗಳು ನಕಲಿ ಅಂದ್ರೆ ಒಟ್ಟು ಲೆಕ್ಕದಲ್ಲಿ 8.8% ನಕಲಿ ಮತಗಳು ಇದ್ವು ಅನ್ನೋದು ಗೊತ್ತಾಗ್ತಾ ಇದೆ. ಸಾಮಾನ್ಯವಾಗಿ ಯಾವುದೇ ಪಕ್ಷ ಆದರೂ ಒಂದು ರಾಜ್ಯದಲ್ಲಿ ಪಡೆಯೋ ಶೇಕಡಾವಾರು ಮತಗಳ ಲೆಕ್ಕದಲ್ಲಿ ಈ ನಕಲಿ ಮತಗಳು ಇದ್ದಾವೆ ಅಂದ್ರೆ ಅದ್ಯಾವ ಲೆಕ್ಕದಲ್ಲಿ ಜನರ ಆದೇಶಕ್ಕೆ ವಿರುದ್ಧವಾದ ತೀರ್ಪು ಚುನಾವಣೆಯಲ್ಲಿ ಬರ್ತಾ ಇತ್ತು ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಈ 2.9 ಕೋಟಿ ನಕಲಿ ಓಟ್ಗಳಲ್ಲಿ 1.27 ಕೋಟಿ ಮತದಾರರು ಬೇರೆ ಬೇರೆ ರಾಜ್ಯಗಳಿಗೆ ಅಥವಾ ಊರುಗಳಿಗೆ ವರ್ಗಾವಣೆಯಾಗಿ ಹೋಗಿದ್ದಾರೆ. ಆದರೂ ಹಳೆಯ ದಾಖಲೆಗಳನ್ನು ಸರಿ ಮಾಡಿರಲಿಲ್ಲ. ಅಲ್ಲಿ ಇನ್ನೂ ಸುಮಾರು 88 ಲಕ್ಷ ಜನರು ಪತ್ತೆಯಾಗಿಲ್ಲ. 46 ಲಕ್ಷ ಜನರು ಮೃತಪಟ್ಟಿದ್ರೆ ಸುಮಾರು 23.07 ಲಕ್ಷ ಜನರ ವೋಟರ್ ಐಡಿಗಳೇ ನಕಲಿ ಅನ್ನೋದನ್ನ SIR ಮಾಡ್ತಾ ಇರೋ ತಂಡ ಬಿಚ್ಚಿಡ್ತಾ ಇದೆ. ಈ ದೊಡ್ಡ ಮಟ್ಟದ ಲೆಕ್ಕವನ್ನ ನೋಡ್ತಾ ಇದ್ರೆ ಇದು 1-2 ವರ್ಷಗಳಲ್ಲಿ ಆಗಿರೋದಲ್ಲ, ಬಹಳಷ್ಟು ತಲೆಮಾರುಗಳಿಂದ ಕೂಡಿಟ್ಟಿರೋ ಲೆಕ್ಕ ಅನ್ನೋದು ಕಾಣಿಸುತ್ತೆ. ನಮ್ಮಲ್ಲಿ ಬಹಳಷ್ಟು ಜನರು ಅಂದಿಕೊಂಡಿರೋದು ಎಲ್ಲಿ ಅಕ್ರಮ ವಲಸಿಗರು ಇದ್ದಾರೋ ಅಲ್ಲಿ ನಕಲಿ ಮತಗಳ ಸಂಖ್ಯೆ ಹೆಚ್ಚಾಗಿ ಇರುತ್ತವೆ ಅಂತ. ಆದರೆ ಬಿಹಾರದಲ್ಲೇ ಸುಮಾರು 70 ಲಕ್ಷ ವೋಟುಗಳು ಡಿಲೀಟ್ ಆದಾಗ ಅಲ್ಲಿ ಒಂದಷ್ಟು ಅರ್ಥಗಳು ಸಿಕ್ಕಿದ್ವು. ನಕಲಿ ಮತಗಳು ಅನ್ನೋದಕ್ಕೆ ಬಹಳಷ್ಟು ಆಯಾಮಗಳಿವೆ. ಕೇವಲ ಅಕ್ರಮ ವಲಸಿಗರು ಅನ್ನೋದು ಒಂದೇ ಅಲ್ಲ ಅಂತ. ಆಗ ದೊಡ್ಡ ದೊಡ್ಡ ರಾಜ್ಯಗಳಲ್ಲಿ ದೊಡ್ಡ ಮಟ್ಟದ ನಕಲಿ ಮತಗಳು ಸಿಕ್ಕೇ ಸಿಗುತ್ತವೆ ಅನ್ನೋದು ಜನರಿಗೂ ಅರ್ಥ ಆಯ್ತು. ಈಗ ಅದು ಇನ್ನಷ್ಟು ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ. ಯಾಕಂದ್ರೆ ಇಲ್ಲಿಯವರೆಗೂ ಬಂಗಾಳದಲ್ಲಿ ಬಾಯನ್ನು ಬಡಿದುಕೊಳ್ತಾ ಇರೋದೇ ಅಕ್ರಮ ವಲಸಿಗರು ಓಡಿ ಹೋಗ್ತಾರೆ, ಅವರ ಬಳಿ ಕೂಡ ಆಧಾರ್ ಕಾರ್ಡು ಇದೆ, ರೇಷನ್ ಕಾರ್ಡು ಇದೆ ಅಂತ. ಇನ್ನು SIR ವಿರುದ್ಧವಾಗಿ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಹಿಡ್ಕೊಂಡು ಹೋದವರಲ್ಲಿ ಅವಿವೇಕಿ ಅಖಿಲೇಶ ಕೂಡ ಒಬ್ಬ. ಯಾಕೆ ಅಖಿಲೇಶ ಅಷ್ಟೊಂದು ರೊಚ್ಚಿಗೆದ್ದು ಬಾಯನ್ನು ಬಡಿದುಕೊಳ್ತಾ ಇದ್ರು ಅನ್ನೋದಕ್ಕೆ ಈಗ ಉತ್ತರ ಸಿಗ್ತಾ ಇದೆ. ಹಾಗಂತ ಉತ್ತರ ಪ್ರದೇಶದ ನಕಲಿ ಮತಗಳ ಲೆಕ್ಕ ಕೇವಲ 2.9 ಕೋಟಿಗೆ ನಿಲ್ತಾ ಇಲ್ಲ. ಇಷ್ಟೊಂದು ದೊಡ್ಡ ಮಟ್ಟದ ಲೆಕ್ಕವನ್ನು ಕಂಡು ಎಚ್ಚೆತ್ತುಕೊಳ್ತಾ ಇರೋ ಚುನಾವಣಾ ಆಯೋಗ SIR ಪ್ರಕ್ರಿಯೆಯನ್ನ ಡಿಸೆಂಬರ್ 31ನೇ ತಾರೀಕಿನವರೆಗೂ ವಿಸ್ತರಣೆಯನ್ನ ಮಾಡಿದೆ.
ಇಲ್ಲಿ SIR ಅನ್ನೋದು ಪಾರದರ್ಶಕವಾಗಿ ನಡೀತಾ ಇದೆ ಅನ್ನೋದು ಬಿಹಾರದಲ್ಲಿ ನಮಗೆಲ್ಲ ಗೊತ್ತಾಗಿದೆ. ಅದನ್ನು ಅಸಾದುದ್ದೀನ್ ಓವೈಸಿ ಕೂಡ ಬಿಹಾರ ಚುನಾವಣೆ ಮುಕ್ತಾಯದ ನಂತರ ಒಪ್ಪಿಕೊಂಡಿದ್ದಾರೆ. ಈಗ ಅಲ್ಲಿ ಪತ್ತೆಯಾಗದ ವ್ಯಕ್ತಿಗಳ ಪಟ್ಟಿಯನ್ನ BLOಗಳು ರಾಜಕೀಯ ಪಕ್ಷದ ಬೂತ್ ಏಜೆಂಟ್ಗಳಿಗೆ ಕೊಟ್ಟು ಪರಿಶೀಲನೆ ಮಾಡೋಕೆ ಹೇಳಿದ್ದಾರೆ. ಒಂದು ವೇಳೆ ಹೆಸರು ಮತ್ತು ವಿಳಾಸ ತಪ್ಪಿ ಹೋಗಿದ್ರೆ ಅದನ್ನು ಸರಿಪಡಿಸಿಕೊಳ್ಳೋಕೆ ಅವಕಾಶ ಇರುತ್ತೆ. ಅದಕ್ಕಾಗಿ ಸುಮಾರು 1 ತಿಂಗಳ ಸಮಯವನ್ನು ಕೊಡಲಾಗಿದೆ. ಹಾಗಾಗಿ ಯಾವುದೇ ಸಮಸ್ಯೆ ಇಲ್ಲದೆ ಮತದಾರರು ಬಂದು ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬಹುದು ಅಥವಾ ಯಾವುದೇ ಲೋಪದೋಷಗಳು ಆಗಿದ್ರೂ ಸರಿಪಡಿಸಿಕೊಳ್ಳೋಕೆ ಅವಕಾಶ ಇರುತ್ತೆ. ಆಯಾ ಪಕ್ಷದ ಬೂತ್ ಏಜೆಂಟ್ಗಳನ್ನು ಇದರಲ್ಲಿ ತೊಡಗಿಸಿಕೊಳ್ಳೋದ್ರಿಂದ ಅವರು ಕೂಡ ಮತದಾರರನ್ನು ಉಳಿಸಿಕೊಳ್ಳೋಕೆ ಕಾನೂನಿನ ಮೂಲಕವೇ ಪ್ರಯತ್ನವನ್ನು ಮಾಡಬಹುದು. ಇಷ್ಟೆಲ್ಲ ಆದ್ಮೇಲೂ ಯಾವುದೇ ವ್ಯಕ್ತಿಗಳು ಅಲ್ಲಿ ಪತ್ತೆಯಾಗ್ತಿಲ್ಲ ಅಂದ್ರೆ ಅವುಗಳನ್ನು ನಕಲಿ ಮತಗಳು ಅಂತ ಪರಿಗಣನೆ ಮಾಡಿ ಪಟ್ಟಿಯಿಂದ ತೆಗೆದು ಹಾಕಲಾಗತ್ತೆ. ಇಷ್ಟೊಂದು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಪ್ರಕ್ರಿಯೆ ನಡೆದ ನಂತರ ಕೂಡ SIR ನಲ್ಲಿ ಬೇರೇನೋ ಆಗ್ತಾ ಇದೆ, ಬೇರೇನೋ ಮಾಡ್ತಾ ಇದ್ದಾರೆ, ಅಲ್ಲೇನೋ ಅವರಿಗೆ ಇಷ್ಟ ಬಂದ ಹಾಗೆ ಮಾಡಿಕೊಳ್ತಾ ಇದ್ದಾರೆ ಅಂದರೆ ಅಲ್ಲಿ ಮಾತಾಡೋರ ವಿರುದ್ಧ ಅನುಮಾನ ಜಾಸ್ತಿ ಆಗತ್ತೆ. ಅದನ್ನು ಬಿಟ್ಟು ಚುನಾವಣಾ ಆಯೋಗಕ್ಕೋ ಇಲ್ಲ ಅಂದರೆ SIR ಪ್ರಕ್ರಿಯೆಗೆ ಯಾವುದೇ ತೊಂದರೆ ಅಥವಾ ಪರಿಣಾಮ ಬೀರಲ್ಲ. ಇದೆಲ್ಲವೂ ಆದ ಮೇಲೆ ಇಂಡಿ ಕೂಟ ಸೋಲನ್ನು ಅನುಭವಿಸಿದರೆ ಅಲ್ಲಿರೋ ರಾಜಕಾರಣಿಗಳು ರಾಜಕೀಯ ಮಾಡೋದು ತುಂಬ ಕಷ್ಟ ಇದೆ. ಓಲೈಕೆ ದೇಶ ವಿರೋಧಿ ಕೆಲಸ ಮಾಡೋದು ಬಿಟ್ಟು ಸರಿಯಾದ ಹಾದಿಯಲ್ಲಿ ನಡಿಲೇಬೇಕು ಅನ್ನೋ ಅನಿವಾರ್ಯತೆ ಇವರಿಗೆಲ್ಲ ಬಂದು ಕುಳಿತುಕೊಳ್ಳುತ್ತೆ. ಆಗ ಅದ್ಯಾವ ಮುಖವನ್ನು ಇಟ್ಕೊಂಡು ಜನರ ಮುಂದೆ ಓಡಾಡ್ತಾರೋ ನಿಂತ್ಕೊಳ್ತಾರೋ ಗೊತ್ತಿಲ್ಲ. ಇನ್ನು ಅಕ್ರಮ ವಲಸಿಗರ ವಿರುದ್ಧ ಕಠಿಣ ಕ್ರಮಗಳನ್ನು ತೆಗೆದುಕೊಂಡು ಅಸ್ಸಾಂ ರಾಜ್ಯವನ್ನು ಸುಧಾರಣೆ ಮಾಡ್ತಾ ಇರೋ ಹಿಮಂತ ಬಿಸ್ವಾ ಶರ್ಮಾ ಈ ಅಕ್ರಮ ವಲಸಿಗರಿಂದ ಆಗಿರೋ ತೊಂದರೆಗಳನ್ನು ಬಿಚ್ಚಿಡ್ತಾ ಇದ್ದಾರೆ. ರಾಷ್ಟ್ರೀಯ ಮಾಧ್ಯಮ ನಲ್ಲಿ ಮಾತಾಡ್ತಾ 1951ರ ಸಮಯದಲ್ಲಿ ಅಸ್ಸಾಂ ರಾಜ್ಯದಲ್ಲಿ ಹಿಂದೂಗಳ ಸಂಖ್ಯೆ 90% ಇತ್ತು, ಮುಸಲ್ಮಾನರ ಸಂಖ್ಯೆ 10% ಇತ್ತು. ಅದೇ ಇವತ್ತು ಹಿಂದೂಗಳ ಸಂಖ್ಯೆ 60%, ಮುಸಲ್ಮಾನರ ಸಂಖ್ಯೆ 40% ಇದೆ. ಇಷ್ಟೊಂದು ಡೆಮೋಗ್ರಾಫಿಕ್ ಬದಲಾವಣೆ ಆಗೋಕೆ ಕಾರಣ ಅಕ್ರಮ ವಲಸಿಗರು. ಇಲ್ಲಿ ಅಸ್ಸಾಂ ಬಾಂಗ್ಲಾದೇಶದ ಜೊತೆ ಗಡಿಯನ್ನು ಹಂಚಿಕೊಳ್ಳುತ್ತೆ. ಅದೇ ಕಾರಣಕ್ಕೆ ನುಸುಳಿ ಬರೋದಕ್ಕೆ ಸುಲಭ ಆಗ್ತಾ ಇದೆ. ಹಾಗಾಗಿ ಕಟ್ಟುನಿಟ್ಟಾದ ಕ್ರಮವನ್ನು ತೆಗೆದುಕೊಳ್ಳಲೇಬೇಕು. ಯಾವುದೇ ಒಬ್ಬನೇ ಒಬ್ಬ ಅಕ್ರಮ ವಲಸಿಗನನ್ನ ರಾಜ್ಯದಲ್ಲಿ ಇರೋದಕ್ಕೆ ಬಿಡಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಯಾಕೆ ಇಷ್ಟೊಂದು ಖಡಕ್ ನಿರ್ಧಾರ ಅಂತ ಕೇಳಿದ್ರೆ ನೋಡಿ, ಅಸ್ಸಾಂ ಪರಿಸ್ಥಿತಿಯನ್ನು ದೆಹಲಿಯಲ್ಲಿ ಕುಳಿತು ಅವಲೋಕನ ಮಾಡೋಕೆ ಆಗಲ್ಲ. ಅಸ್ಸಾಂ ಬಗ್ಗೆ ಬೇರೆಯದ್ದೇ ರೀತಿಯಲ್ಲಿ ಯೋಚನೆಯನ್ನ ಮಾಡಬೇಕಾಗತ್ತೆ. ಸುಪ್ರೀಂ ಕೋರ್ಟ್ ವ್ಯಾಖ್ಯಾನ ಮಾಡಿರೋ ರೀತಿಯಲ್ಲಿ ಹೇಳಬೇಕು ಅಂದ್ರೆ ಅಸ್ಸಾಂನಲ್ಲಿ ಆಗ್ತಾ ಇರೋದು ಅತ್ಯಂತ ದೊಡ್ಡ ಮಟ್ಟದ ಡೆಮೋಗ್ರಾಫಿಕ್ ಬದಲಾವಣೆ. ಇದನ್ನ ಅಟ್ಯಾಕ್ ಅಂತ ಕೂಡ ನ್ಯಾಯಾಲಯ ಹೇಳಿದೆ. ಯಾಕಂದ್ರೆ ಮೂಲ ಅಸ್ಸಾಮಿನವರೇ ಆಗಿ ಜನನ ಪ್ರಮಾಣ ಹೆಚ್ಚಾಗಿ ಅದರಿಂದ ಜನಸಂಖ್ಯೆ ಹೆಚ್ಚಾದ್ರೆ ಪರವಾಗಿಲ್ಲ. ಈಗ ಇರೋ ಬಹುತೇಕರು ಎಲ್ಲಿಂದಲೋ ನುಗ್ಗಿ ಬಂದಿದ್ದಾರೆ. ಅದೇ ಕಾರಣಕ್ಕೆ 60% ಹಿಂದೂಗಳು ಮತ್ತು 40% ಮುಸಲ್ಮಾನರ ಸಂಖ್ಯೆ ಆಗಿದೆ. ಅಪ್ಪಿತಪ್ಪಿ 90% ಮುಸಲ್ಮಾನರು 10% ಹಿಂದೂಗಳು ಆಗಿ ಹೋದ್ರೆ ಆಗ ಏನನ್ನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆ 10% ಹಿಂದೂಗಳ ಜೀವನ ಹೇಳೋದಕ್ಕೂ ಆಗಲ್ಲ. ಆ ರೀತಿ ಆಗತ್ತೆ. ಅಷ್ಟೆಲ್ಲ ಯಾಕೆ, ಬರೀ 50%ಗಿಂತ ಜಾಸ್ತಿ ಆದರೂ ಒಬ್ಬ ಮುಖ್ಯಮಂತ್ರಿಯಾಗಿ ನಾನು ಇರೋದಕ್ಕೆ ಸಾಧ್ಯನೇ ಇಲ್ಲ. ಆಗ ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡೋಕ್ಕೆ ಸಾಧ್ಯನೂ ಆಗಲ್ಲ. ಡೆಮೋಗ್ರಾಫಿಕ್ ಚೇಂಜ್ ಅಂದರೆ ಏನು ಅಂತ ಸುಪ್ರೀಂ ಕೋರ್ಟಿನ CJ ಸೂರ್ಯಕಾಂತ್ ಅಕ್ರಮ ವಲಸಿಗರನ್ನ ನಿರಾಶ್ರಿತರು ಅಂತ ಪರಿಗಣನೆ ಮಾಡಲ್ಲ ಅನ್ನೋದನ್ನ ನ್ಯಾಯಾಲಯದಲ್ಲಿ ಹೇಳಿದ್ರು. ಅದಕ್ಕೂ ಕೆಲ ಎಡವಟ್ಟುಗಳು ಪ್ರತಿಭಟನೆಯ ಮೂಲಕ ವಿರೋಧವನ್ನ ಮಾಡಿದ್ರು. ಅಲ್ಲಿ ಇಂಡಿ ಕೂಟದ ಮಂಡಿ ನಾಯಕರು, ಅವರ ಸೇವೆಯನ್ನ ಮಾಡೋ ಗುಲಾಮ ದೇಶದ್ರೋಹಿ ವಕೀಲರು ಪ್ರತಿಭಟನೆ ಮಾಡೋಕೆ ಪತ್ರವನ್ನು ಬರೆದ್ರು. ಅದು ಜಗಜ್ಜಾಹೀರಾಗಿತ್ತು. ನ್ಯಾಯಾಧೀಶರಿಗೆ ಬೆದರಿಕೆಯನ್ನು ಹಾಕೋ ರೀತಿಯ ಕೆಲಸವನ್ನು ಮಾಡಿದ್ರು. ಇದ್ಯಾವುದಕ್ಕೂ ತಲೆಯನ್ನು ಕೆಡಿಸಿಕೊಳ್ಳದೆ ಸೂರ್ಯಕಾಂತ್ ವ್ಯವಸ್ಥಿತವಾದ ಷಡ್ಯಂತ್ರ ಮತ್ತು ಅಜೆಂಡಾಗೆ ಚಾಟಿಯನ್ನು ಬೀಸಿ ದಂಡಪಿಂಡಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಮಾತಾಡಿರೋ ಸೂರ್ಯಕಾಂತ್ ಪತ್ರಗಳನ್ನು ಬರೆಯೋದು, ಪ್ರತಿಭಟನೆ ಮಾಡೋದು, ಇಂತಹ ಕುತಂತ್ರಗಳನ್ನು ಮಾಡಿ ನ್ಯಾಯಾಂಗ ವ್ಯವಸ್ಥೆಗೆ ಧಕ್ಕೆಯನ್ನು ತರೋ ಪ್ರಯತ್ನವನ್ನು ಮಾಡಿದರೆ ಅದನ್ನು ನೋಡಿಕೊಂಡು ಕುಳಿತುಕೊಳ್ಳೋಕೆ ಆಗಲ್ಲ. ನೀವೆಲ್ಲ ಇಲ್ಲಿ ಏನು ಮಾಡಬೇಕು ಅಂತ ಹೊರಟಿದ್ದೀರಾ, ಯಾಕೆ ಇದನ್ನೆಲ್ಲ ಮಾಡೋಕೆ ಹೊರಟಿದ್ದೀರಾ ಅನ್ನೋದು ನನಗೂ ಚೆನ್ನಾಗಿ ಗೊತ್ತೇ ಇದೆ. ಇದನ್ನೇ ಮುಂದುವರಿಸೋಕೆ ನೋಡಿದರೆ ಗಂಭೀರವಾದ ಕ್ರಮವನ್ನು ತೆಗೆದುಕೊಳ್ಳಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ದೇಶದ ಪರವಾಗಿ ತೀರ್ಪನ್ನು ಕೊಟ್ಟರೆ ಅವರನ್ನು ಕೆಟ್ಟವರನ್ನಾಗಿ ಬಿಂಬಿಸೋ ಕೆಲಸ ಇವತ್ತಿಂದ ನಡೀತಾ ಇರೋದಲ್ಲ. ಆದರೆ ಅದ್ಯಾವುದಕ್ಕೂ ತಲೆಯನ್ನು ತಗ್ಗಿಸಲ್ಲ ಅನ್ನೋದನ್ನ CJ ಸೂರ್ಯಕಾಂತ್ ಹೇಳ್ತಾ ಇದ್ದಾರೆ. ಅಲ್ಲಿಗೆ ದೇಶ ವಿರೋಧಿಗಳಿಗೆ ಇನ್ನು ಮುಂದೆ ನಿದ್ರೆ ಬರಲ್ಲ ಅನ್ನೋದು ಗ್ಯಾರಂಟಿ. ನಿದ್ರೆಯನ್ನ ಮಾಡಬೇಕು ಅಂದ್ರೆ ರಾಹುಲ್ ಗಾಂಧಿಯ ಹಾಗೆ ಫಾರಿನ್ ಟ್ರಿಪ್ ಹೋಗಬೇಕು ಅನ್ಸುತ್ತೆ. ಇನ್ನೊಂದು ಕಡೆ ಬಂಗಾಳದ ವಿಪಕ್ಷ ನಾಯಕ ಸುವೇಂದು ಅಧಿಕಾರಿ ನಮ್ಮ ದೇಶದ ಒಳಗೆ ಕೆಲವರು ಅಕ್ರಮ ವಲಸಿಗರನ್ನು ಉಳಿಸಿಕೊಳ್ಳೋಕೆ ನಾಟಕವನ್ನ ಮಾಡ್ತಾ ಇದ್ದಾರೆ. ಅವರಿಗೆ ನಿರಾಶ್ರಿತರ ಕ್ಯಾಂಪ್ ಮಾಡಿ ಭಾರತೀಯರಿಗೆ ಕೊಡೋ ಎಲ್ಲ ಸೌಲಭ್ಯಗಳನ್ನು ಕೊಡಬೇಕು ಅಂತ ರಾಗ ತೆಗಿತಾ ಇದ್ದಾರೆ.
ಆದ್ರೆ ಅದ್ಯಾವುದು ಸಾಧ್ಯವೇ ಇಲ್ಲ. ಬಂಗಾಳದ ಒಳಗೆ ಒಬ್ಬನೇ ಒಬ್ಬ ಅಕ್ರಮ ವಲಸಿಗನನ್ನ ಇಟ್ಟುಕೊಳ್ಳಲ್ಲ, ಒದ್ದು ಓಡಿಸ್ತೀವಿ ಅನ್ನೋ ಸವಾಲನ್ನ ಕೂಡ ಹಾಕ್ತಾ ಇದ್ದಾರೆ. ಅಲ್ಲಿಗೆ SIR ಪ್ರಕ್ರಿಯೆ ವಿರುದ್ಧ ಮಾತಾಡೋರಿಗೆ, ದೇಶ ವಿರೋಧಿ ಶಕ್ತಿಗಳಿಗೆ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು, ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳು, ಇಂಡಿಕೂಟ ಅಧಿಕಾರದಲ್ಲಿರೋ ರಾಜ್ಯಗಳಲ್ಲಿ ವಿಪಕ್ಷ ನಾಯಕರು ಇನ್ನಿಲ್ಲದಂತೆ ಕಾಡೋಕೆ ಶುರು ಮಾಡಿದ್ದಾರೆ. ಈಗ ದೇಶ ವಿರೋಧಿಗಳು ಅದೇನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ದೇಶವನ್ನ ಬಿಟ್ಟು ವಿದೇಶವನ್ನ ಸೇರಿಕೊಳ್ತಾರೋ, ಇಲ್ಲ ಅಂದ್ರೆ ದೇಶದ ಒಳಗೆ ಇದ್ದು ಬಾಯನ್ನ ಮುಚ್ಚಿಕೊಳ್ತಾರೋ, ಅಥವಾ ದೇಶದ ಒಳಗೆ ಇದ್ದು ದೇಶದ ವಿರುದ್ಧ ಮಾತಾಡಿ ಒಡೆಸಿಕೊಳ್ತಾರೋ ಏನೋಪ್ಪ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಇದನ್ನೆಲ್ಲ ನೋಡ್ತಾ ಇದ್ರೆ ಮುಂದೆ ನಮ್ಮ ದೇಶದಲ್ಲಿ ದೇಶ ವಿರೋಧಿಗಳು ಇರೋದಕ್ಕೆ ಸಾಧ್ಯ ಇಲ್ಲ. ಹಾಗೇನಾದರೂ ಅವರು ಒಳಗೆ ಇದ್ರೂ ಅದನ್ನು ತೋರಿಸದೆ ಮನೆಯ ರೂಮಲ್ಲಿ ಕೂತ್ಕೊಂಡು, ಇಲ್ಲ ಅಂದರೆ ಟಾಯ್ಲೆಟಲ್ಲಿ ಕೂತ್ಕೊಂಡು ಗೊಳೋ ಅಂತ ಕಣ್ಣೀರನ್ನು ಹಾಕಬೇಕು ಅಷ್ಟೇ. ಇದು ಗೆಳೆಯರೆ, ದೇಶದ ಒಳಗೆ ಶಾಸಕಾಂಗ ನ್ಯಾಯಾಂಗ ಒಂದಾದರೆ ಹೇಗಿರುತ್ತೆ ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.